ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಹಾಗೆ ನನ್ನ ವತಿಯಿಂದ ತಮ್ಮೆಲ್ಲರಿಗೂ ನಮಸ್ಕಾರ. ಹಾಗಿದ್ದರೆ ಬನ್ನಿ ಈ ಒಂದು ಸ್ಟೋರಿ ಆರಂಭಿಸೋಣ. ಆ ತಾಯಿಗೆ ಎರಡನೆಯ ಸಲ ಆಪ್ರೇಷನ್ ಕೂಡ ಆಯಿತು. ಆಪ್ರೇಷನನ್ನು ಮಾಡಿಕೊಂಡು ಮನೆಗೆ ಬಂದಾದ ನಂತರ ಮೊದಲು ಒಂದು ಚಿಕ್ಕ ಹೋಟ್ಲ ಇಟ್ಟಿದ್ದಳಲ್ವ, ಮತ್ತು ಅದರ ಜೊತೆಗೆ ಒಂದು ಚಿಕ್ಕದಾದ ಅಂಗಡಿ ಕೂಡ ಅಂದರೆ ಕಿರಾಣಿ ಶಾಪ್ ಕೂಡ ಪ್ರಾರಂಭಿಸಿದಳು. ಎರಡು ಉದ್ಯೋಗವನ್ನು ಮಾಡುತ್ತಾ ಹೆಚ್ಚಿನ ಲಾಭವನ್ನು ಪಡೆಯುತ್ತಾ ಇದ್ದಳು. ಹಾಗೆ ಈ ಎರಡು ಉದ್ಯೋಗದ ಜೊತೆಗೆ ತಾನು ಸಂಪಾದನೆ ಮಾಡಿರುವ ಹಣದಲ್ಲಿ 2 ಎಕರೆ ಹೊಲ ಕೂಡ ಖರೀದಿ ಮಾಡಿದಳು. ಆ ತಾಯಿಗೆ ಅಮ್ಮನೂ ಕೂಡ ಇದ್ದಳು. ಅಮ್ಮನನ್ನು ಮಾತನಾಡಿಸಲು ತನ್ನ ತಮ್ಮನು ಅವಳ ಜೊತೆಗೆ ಬಿಡ್ತಾ ಇರಲಿಲ್ಲ. ಆದರೂ ಕೂಡ ಆ ತಾಯಿಯು ತನ್ನ ಮಗಳ ಅಂಗಡಿ ಎದುರಿಂದ ಹೊಲಕ್ಕೆ ಹೋಗುತ್ತಾ ಇರುವಾಗ ಮಗಳಿಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದಳು. ಹಾಗೂ ಕಿರಾಣಿ ಶಾಪ್ ಅಲ್ಲಿ ಅಡಿಕೆ ಎಲೆ ಮತ್ತು ತಂಬಾಕು ಕೂಡ ಆ ತಾಯಿಯು ತನ್ನ ತಾಯಿಗೆ ಕೊಟ್ಟು ಕಳಿಸ್ತಾ ಇದ್ದಳು. ಇದೇ ಥರ ತಾಯಿ ಮಗಳ ಇಬ್ಬರ ಖುದ್ದಾಗಿ ಭೇಟಿ ಮಾಡುತ್ತಾ ಕಣ್ಣೀರು ಹಾಕುತ್ತಾ ತನ್ನ ಸುಖ ದುಃಖಗಳನ್ನು ಮಾತಾಡ್ತಾ ಇದ್ದರು. ಹಾಗೆ ಆ ತಾಯಿಯ ಮಗಳಿಗೆ ಪಿ.ಯು.ಸಿ ಮುಗೀತು. ಆದರೆ ಆ ತಾಯಿಯು ತನ್ನ ಮಗಳಿಗೆ ಒಂದು ಮದುವೆಯನ್ನು ಮಾಡಿ ಕೊಡಬೇಕಂತ ಯೋಚನೆ ಮಾಡ್ತಾ ಇದ್ದಳು. ಆದರೆ ಮೊದಲನೆಯ ಥರ ಅವಳಿಗೆ ಯಾವುದೇ ಕೆಲಸ ಮಾಡಲು ಆಗ್ತಾ ಇರಲಿಲ್ಲ. ಅವಳಿಗೆ ಪದೇ ಪದೇ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಜ್ವರ, ನೆಗಡಿ, ಕೆಮ್ಮು ಇದೇ ಥರ ನಾನಾ ಥರ ಕಾಯಿಲೆಗಳನ್ನು ಬರ್ತಾ ಇದೆ. ಆದರೆ ಹೊಟ್ಟೆ ಪಾಡಲ್ವಾ, ಹೊಟ್ಟೆ ತುಂಬಬೇಕಲ್ವಾ, ಅದಕ್ಕೋಸ್ಕರ ತನಗೆ ಎಷ್ಟು ಕಷ್ಟ ಅದನ್ನು ಕಂಡರೂ ಕೂಡ ತನ್ನ ಉದ್ಯೋಗವನ್ನು ಎರಡೂ ಬಿಡದಂತೆ ಪ್ರಾರಂಭಿಸುತ್ತಾ ಇದ್ದಳು. ಹಾಗೆ ಸ್ನೇಹಿತರೆ ಹೇಳ್ತಾರಲ್ವ, ಮಾಡಿ ಉಂಡ್ರೆ ಮಾನವರ ಕಾಟ, ಬೇಡಿ ಉಂಡ್ರೆ ನಾಯಿ ಕಾಟ ಅಂತ. ಅದೇ ಥರ ಆ ತಾಯಿಗೆ ಒಂದು ತನ್ನ ಜೀವನದಲ್ಲಿ ತನ್ನ ತಮ್ಮನ ಒಂದು ವಿರೋಧಿಯಾಗಿದ್ದ. ಆದರೆ ಅವಳು ಹೇಗೆ ಹೆಚ್ಚಿಗೆ ಬೆಳೀತಾ ಇದ್ದಳು, ಅದೇ ಥರ ಅವಳಿಗೆ ಅವನು ಕೂಡ ಕಾಟ ನಾನಾ ಥರ ಆ ತಮ್ಮನು ಆ ತಾಯಿಗೆ ತುಂಬ ಕಷ್ಟ ಕೊಡ್ತಾ ಇದ್ದನು ಸ್ನೇಹಿತರೆ. ಆದರೆ ಈ ಸ್ಟೋರಿ ಇಲ್ಲಿಗೆ ಮುಗಿಸುತ್ತೇನೆ. ಮತ್ತೆ ಒಂದು ಮುಂದಿನ ಸ್ಟೋರಿಯನ್ನು ಅಂದರೆ ನಾಳೆ ಒಂದು ವಿಡಿಯೋದಲ್ಲಿ ಪ್ರಾರಂಭಿಸುತ್ತೇನೆ. ಆದರೆ ಒಂದು ಖುಷಿ ಏನಪ್ಪ ಅಂತ ಅಂದರೆ ಈ ಒಂದು ಕಥೆಯನ್ನು ನೀವು ಎಲ್ಲರೂ ವೀಕ್ಷಿಸುತ್ತಾ ಇದ್ದೀರಿ. ಒಂದೊಂದು ವಿಡಿಯೋಕ್ಕೂ 100 ಜನ ನೋಡ್ತಾ ಇದ್ದೀರಿ. ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಇದೇ ಥರ ನಾನು ವಿಡಿಯೋಗಳನ್ನು ನೋಡಿ ಅಂದರೆ ನಾನು ಒಂದು ಕತೆ ಪುಸ್ತಕದ ಒಂದು ಕಥೆಯನ್ನು ಹೇಳ್ತಾ ಇಲ್ಲ, ಒಂದು ಜೀವನದಲ್ಲಿ ಯಾವ ರೀತಿ ಘಟನೆಗಳನ್ನು ನಡೆದಿರುತ್ತವೆ ಅನ್ನುವುದರ ಬಗ್ಗೆ ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡಬೇಡಿ. ಇದೇ ಥರನೇ ವಿಡಿಯೋ ನೋಡ್ತಾ ಹೋದಾಗ ಒಬ್ಬರ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಗಳು ಇರುತ್ತವೆ ಅಂತ ನೀವು ತಿಳಿದುಕೊಳ್ಬಹುದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಕೂಡ.